ಇನ್ನು ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ ಮನೆಯಲ್ಲಿ ಕಳ್ಳತನ ಆಗಿದೆ. ಸಂಗೀತ ನಿರ್ದೇಶಕ ರಿಕ್ಕಿ ಕೇಜ್ ಮನೆಯಲ್ಲಿ ಕಳವಾಗಿರೋದು. ನೀರಿನ ಪಂಪ್ ಏನಿದೆ ಅದನ್ನ ಸಂಪ್ ಏನು ಬರುತ್ತೆ ಅದರ ಮುಚ್ಚಳ ಹೊತ್ತೊಯ್ದಂತಹ ಖದೀಮರು. ಬೆಂಗಳೂರಿನಲ್ಲಿರುವಂಥ ರಿಕ್ಕಿ ಕೇಜ್ ಅವರ ಮನೆ ಸಂಪಿನ ಮುಚ್ಚಳವನ್ನ ಕಳ್ಳತನ ಮಾಡಲಾಗಿದೆ. ಸೊ ವಿಶ್ವಮಟ್ಟದಲ್ಲಿ ಹೆಸರು ಗಳಿಸಿರುವಂಥ ರಿಕ್ಕಿ ಕೇಜ್ ನೀರಿನ ಸಂಪೇನಿದೆ ಅದರ ಮುಚ್ಚಳವನ್ನ ಹೊತ್ತೊಯ್ದಿದ್ದಾರೆ ಖದೀಮರು. ಸೊ ಬೆಂಗಳೂರಿನಲ್ಲಿರುವಂಥ ರಿಕ್ಕಿ ಕೇಜ್ ಅವರ ಮನೆ. ಸೊ ಅಲ್ಲಿ ಈ ನೀರಿನ ಸಂಪನ್ನ ಕ್ಲೋಸ್ ಮಾಡೋದಕ್ಕೆ ಸ್ವಲ್ಪ ಬಾರನ್ನ ಇರುತ್ತದು, ಅದನ್ನು ಕಳ್ಳರು ಬಂದು ಕದ್ಕೊಂಡು ಹೋಗಿದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಬಂದಂಥ ಕಳ್ಳ ಕೈಚಳಕ ಮೆರೆದಿರೋದಲ್ಲಿ ಕ್ರಮ ಕೈಗೊಳ್ಳುವಂತೆ ಟ್ವಿಟರ್ನಲ್ಲಿ ರಿಕ್ಕಿ ಕೇಜ್ ಈ ವಿಡಿಯೋನ ಹಾಕಿ ಮನವಿ ಮಾಡಿದ್ದಾರೆ. ಇದಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಗಳಿಸಿರುವಂಥ ರಿಕ್ಕಿ ಕೇಜ್ ಹಾಗೆ ವಿಶ್ವಮಟ್ಟದಲ್ಲಿ ತಮ್ಮ ಸಂಗೀತದ ಮೂಲಕ ರಿಕ್ಕಿ ಕೇಜ್ ಹೆಸರು ಗಳಿಸಿದ್ದಾರೆ. ನೀವು ನೋಡ್ಬೋದು, ಒಬ್ಬ ಒಳಗೆ ಬರ್ತಾನೆ, ಗೇಟ್ ಓಪನ್ ಮಾಡ್ತಾನೆ, ನಂತರ ಆತ ಕದಿಯೋದು ಅಲ್ಲಿರುವಂಥ ಸಂಪ್ನ ಮೇಲಿರುವಂಥ ಒಂದು ಮುಚ್ಚಳ ಏನಿರುತ್ತೆ ಅದನ್ನು ಕವರ್ ಮಾಡೋಕೆ ಇಟ್ಟಿರ್ತಾರೆ. ಸೊ ಅದನ್ನು ಆತ ಕದ್ದಿದ್ದಾನೆ. ಸೊ ಬೆಂಗಳೂರಿನಲ್ಲಿ ಏನೇನು ಕದೀತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ನೀವು ನೋಡ್ತಾ ಇದ್ದರೆ ಸಂಪ್ನ ಮುಚ್ಚಳವನ್ನು ಓಪನ್ ಮಾಡಿ ನಂತರ ಅದನ್ನು ತಗೊಂಡು ಹೋಗ್ತಾನೆ ಅಲ್ಲಿಂದ. ಮೇ ಬಿ ಅದನ್ನು ಗುಜರಿ ಕೊಡೋಕ್ಕೋ ಅಥವಾ ಅವನ ಮನೆ ಸಂಪೇನಾದರೂ ಮುಚ್ಚಳ ಹಾಳಾಗಿದೆಯೋ ಗೊತ್ತಿಲ್ಲ. ಆದರೆ ಅಲ್ಲಿ ಬಂದು ಗೇಟ್ ಓಪನ್ ಮಾಡಿ ಸಂಪನ ಮುಚ್ಚಳ ಏನಿರುತ್ತೆ ಮೇಲೆ, ಸೊ ಅದನ್ನು ಓಪನ್ ಮಾಡಿ ಅದನ್ನು ತಗೊಂಡು ಹೋಗಿದ್ದಾನೆ. ಇನ್ನು ಒಳಗೆ ಬಂದಿರೋದು ಡೆಲಿವರಿ ಬಾಯ್ ರೀತಿಯಾಗಿ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿದಾಗ ಯಾರೋ ಡೆಲಿವರಿ ಬಂದಿರಬೇಕು ಅಂತ ಅನಿಸ್ಬೇಕು ನೋಡಿದಾಗ. ನಂತರ ಗೇಟ್ ಓಪನ್ ಮಾಡಿ ನಂತರ ಸಂಪನ ಮುಚ್ಚಳವನ್ನು ಓಪನ್ ಮಾಡಿರೋದು. ಸೊ ರಿಕ್ಕಿ ಕೇಜ್ ಮನೆಯಲ್ಲಿ ಆಗಿರುವಂಥ ಕಳ್ಳತನ. ಸೊ ಆ CCTV ಫುಟೇಜನ್ನು ಅವರು ಟ್ವಿಟರ್ನಲ್ಲಿ ಎಕ್ಸ್ನಲ್ಲಿ ಟ್ಯಾಗ್ ಮಾಡಿ ಅದರ ಕ್ಲಿಪ್ಪನ್ನು ಹಾಕಿ ಯಾರು ಕಳ್ಳರಿದ್ದಾರೆ ಅವ್ರನ್ನ ಹಿಡ್ಕೊಡಿ ಅಂತ ನೀವು ನೋಡ್ಬೋದು. ಒಂದು ಬ್ಯಾಗ್ ಹಾಕಿದ್ದಾನೆ, ಹೆಲ್ಮೆಟ್ ಹಾಕಿದ್ದಾನೆ. ಸೊ ನಂತರ ಬಂದು ಸಂಪನ್ನು ಅಲ್ಲಿ ಓಪನ್ ಮಾಡಿರೋದು. ಜೊತೆಗೆ ಭಾಳ ಚೆನ್ನಾಗಿ ಆತ ಯಾವುದೇ ಡೌಟ್ ಇಲ್ಲದೆ ಒಳಗಡೆ ಬರ್ತಾನೆ ಅಂತಂದರೆ ಸಂಪು ಅಲ್ಲೇ ಇದೆ, ಇಲ್ಲಿ ಬಂದರೆ ಸಂಪು ಎತ್ಬೋದು ಅನ್ನೋ ಪ್ಲ್ಯಾನ್ ಗೊತ್ತಿದ್ದೇ ಬಂದಿರೋ ಹಾಗಿದೆ. ಅಂದರೆ ಯಾರೋ ಸ್ವಲ್ಪ ಸ್ಟಡಿ ಮಾಡಿರಬೇಕು, ಇಲ್ಲಾಂದರೆ ಗೊತ್ತಿರಬೇಕು ಇಲ್ಲೇ ಇದೆ ಸಂಪು, ಇಲ್ಲಿಂದ ಕದಿಬೋದು ಅಂತ. ಭಾಳ ಎಲ್ಲೂ ಹುಡುಕಾಡಲ್ಲ ಅವನು, ಸೀದಾ ಬರ್ತಾನೆ, ಅದನ್ನು ಎತ್ಕೊಂಡು ಹೋಗ್ತಾನೆ.